ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ನಾವು ಚಾಟ್ ಜಿಪಿಟಿಯ ಪ್ರಬಲ ಪ್ರತಿಸ್ಪರ್ಧಿ ದೈತ್ಯ ಎಐ ಕಂಪನಿ ಆಂಥ್ರೋಪಿಕ್ ಬೆಂಗಳೂರಿಗೆ ಬಂದಿದ್ದರ ಬಗ್ಗೆ ಮಾತಾಡಿದ್ವಿ. ಈಗ ಇದರ ಬೆನ್ನಲ್ಲೇ ಜಗತ್ತಿನ ಅತಿ ದೊಡ್ಡ ಎಐ ಕಂಪನಿ ಚಾಟ್ ಜಿಪಿಟಿಯ ಮಾತೃ ಸಂಸ್ಥೆ ಓಪನ್ ಎಐ ಕೂಡ ನಮ್ಮ ಸಿಲಿಕಾನ್ ಸಿಟಿಗೆ ಅದ್ಧೂರಿಯಾಗಿ ಲಗ್ಗೆ ಇಡ್ತಿದೆ. ಹೌದು, ಬೆಂಗಳೂರಿಗೆ ಈಗ ಅಕ್ಷರಶಃ ಎಐ ಲಾಟ್ರಿ ಹೊಡೆದಿದೆ ಅಂತಾನೆ ಹೇಳಬಹುದು. ಜಗತ್ತಿನ ಪ್ರತಿಯೊಂದು ದೊಡ್ಡ ಟೆಕ್ ಕಂಪನಿ ಕೂಡ ಈಗ ನಮ್ಮ ಬೆಂಗಳೂರಿನತ್ತ ಮುಖ ಮಾಡಿವೆ. ಅಷ್ಟಕ್ಕೂ ಓಪನ್ ಎಐ ಬೆಂಗಳೂರಿಗೆ ಬರ್ತಿರೋದು ಯಾಕೆ? ಟಾಟಾ ಮತ್ತು TCS ಜೊತೆಗೆ ಸ್ಯಾಮ್ ಆಲ್ಟ್ಮನ್ ಮಾಡಿಕೊಂಡಿರೋ ಆ ಬೃಹತ್ ಒಪ್ಪಂದ ಏನು? ಬೆಂಗಳೂರು ಹೇಗೆ ಜಗತ್ತಿನ ಎಐ ಹಬ್ ಆಗ್ತಿದೆ? ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಅಮೆರಿಕ ಮೂಲದ ಎಐ ದೈತ್ಯ ಸಂಸ್ಥೆ ಓಪನ್ ಎಐ ಈಗ ಭಾರತದಲ್ಲಿ ದೊಡ್ಡ ಮಟ್ಟದ ಹೂಡಿಕೆ ಮಾಡೋದಕ್ಕೆ ತೀರ್ಮಾನಿಸಿದೆ. ಈ ವರ್ಷದ ಕೊನೆಯಲ್ಲಿ ಬೆಂಗಳೂರು ಮತ್ತು ಮುಂಬೈನಲ್ಲಿ ತನ್ನ ಹೊಸ ಕಚೇರಿಗಳನ್ನು ತೆರೆಯೋದಾಗಿ ಕಂಪನಿ ಅಧಿಕೃತವಾಗಿ ಘೋಷಿಸಿದೆ. ಗ್ರೇಟರ್ ನೋಯ್ಡಾದಲ್ಲಿ ನಡೀತಾ ಇರೋ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮ್ಮಿಟ್ 2026 ಇದರಲ್ಲಿ ಸ್ವತಃ ಕಂಪನಿ ಮುಖ್ಯಸ್ಥ ಸ್ಯಾಮ್ ಆಲ್ಟ್ಮನ್ ಈ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಒಂದು ಕಚೇರಿ ಹೊಂದಿರೋ ಓಪನ್ ಎಐ ಈಗ ಭಾರತದ ಟೆಕ್ ಮತ್ತು ಫಿನಾನ್ಷಿಯಲ್ ಕ್ಯಾಪಿಟಲ್ ಮೇಲೆ ಕಣ್ಣಿಟ್ಟಿದೆ. ಭಾರತವೇ ಈಗ ನಂಬರ್ 1 ಎಐ ಮಾರ್ಕೆಟ್. ಓಪನ್ ಎಐ ಸಿಇಒ ಸ್ಯಾಮ್ ಆಲ್ಟ್ಮನ್ ಅವರ ಪ್ರಕಾರ ಭಾರತದಲ್ಲಿ ಎಐ ಅಡಾಪ್ಷನ್ ವೇಗ ನೋಡಿ ಇಡೀ ಜಗತ್ತೇ ದಂಗಾಗಿದೆ. ನಿಮಗೆ ಗೊತ್ತಿರಲಿ, ಭಾರತದಲ್ಲಿ ಪ್ರತಿ ವಾರ ಬರೋಬ್ಬರಿ 10 ಕೋಟಿಗೂ ಹೆಚ್ಚು ಜನ ಚಾಟ್ ಜಿಪಿಟಿ ಬಳಸ್ತಿದ್ದಾರೆ. ಇದು ಅಮೆರಿಕ ಬಿಟ್ಟರೆ ಓಪನ್ ಎಐ ಪಾಲಿಗೆ ಜಗತ್ತಿನ 2ನೇ ಅತಿ ದೊಡ್ಡ ಮಾರ್ಕೆಟ್. ಅದಕ್ಕಾಗಿ ಓಪನ್ ಎಐ ಫಾರ್ ಇಂಡಿಯಾ ಅನ್ನೋ ವಿಶೇಷ ಯೋಜನೆಯಡಿ ಭಾರತದ ಪ್ರತಿಭೆ ಮತ್ತು ಮೂಲಸೌಕರ್ಯ ಬಳಸಿಕೊಳ್ಳಲು ಕಂಪನಿ ಮುಂದಾಗಿದೆ. ಓಪನ್ ಎಐ ಜೊತೆ ಟಾಟಾ ಗ್ರೂಪ್ ಮೆಗಾ ಡೀಲ್. ಈ ಸುದ್ದಿಯ ನಡುವೆ ಮತ್ತೊಂದು ಬಿಗ್ ಅಪ್ಡೇಟ್ ಅಂದ್ರೆ ಓಪನ್ ಎಐ ಈಗ ಭಾರತದ ಹೆಮ್ಮೆಯ ಟಾಟಾ ಸಮೂಹದ ಜೊತೆಗೂ ಕೈ ಜೋಡಿಸಿದೆ. ಟಾಟಾ ಸನ್ಸ್ ಅಧ್ಯಕ್ಷ ಎನ್ ಚಂದ್ರಶೇಖರನ್ ಅವರು ಈ ಐತಿಹಾಸಿಕ ಒಪ್ಪಂದವನ್ನ ಘೋಷಿಸಿದ್ದಾರೆ. ಇದರ ಪ್ರಕಾರ ಓಪನ್ ಎಐನ ಸ್ಟಾರ್ಗೇಟ್ ಅನ್ನೋ ಜಾಗತಿಕ ಯೋಜನೆಯಡಿ TCS ಕಂಪನಿ ಓಪನ್ ಎಐನ ಮೊದಲ ಗ್ರಾಹಕನಾಗಲಿದೆ. ಇನ್ನೊಂದು ಕಡೆ ಟಾಟಾ ಸಮೂಹದ ಲಕ್ಷಾಂತರ ಉದ್ಯೋಗಿಗಳು ತಮ್ಮ ಆಂತರಿಕ ಕೆಲಸಗಳಿಗಾಗಿ ಇನ್ಮುಂದೆ ಚಾಟ್ ಜಿಪಿಟಿಯ ಎಂಟರ್ಪ್ರೈಸ್ ಆವೃತ್ತಿಯನ್ನ ಬಳಸಲಿದ್ದಾರೆ. ಮೂರನೇದಾಗಿ ಟಾಟಾ ಮತ್ತು ಓಪನ್ ಎಐ ಸೇರಿ ಭಾರತದಲ್ಲಿ 100 ಮೆಗಾವ್ಯಾಟ್ನಿಂದ ಶುರು ಮಾಡಿ 1 ಗಿಗಾವ್ಯಾಟ್ವರೆಗೂ ಬೃಹತ್ ಎಐ ಡೇಟಾ ಸೆಂಟರ್ಗಳನ್ನು ನಿರ್ಮಿಸಲಿದೆ. ಇದು ಭಾರತೀಯ ಐಟಿ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲು ಅಂತಾನೆ ಹೇಳಬಹುದು. ಬೆಂಗಳೂರಿಗೆ ಯಾಕಿಷ್ಟು ಡಿಮ್ಯಾಂಡ್? ಸಿಲಿಕಾನ್ ಸಿಟಿಗೆ ಎಐ ಕಂಪನಿಗಳು ಬರ್ತಿರೋದು ಯಾಕೆ? ನಮ್ಮ ರಾಜ್ಯದ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೆಲವು ಹೆಮ್ಮೆಯ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಬೆಂಗಳೂರು ಈಗ ಎಐ ಸ್ಕಿಲ್ಲಿಂಗ್ನಲ್ಲಿ ವಿಶ್ವದಲ್ಲೇ 5ನೇ ಸ್ಥಾನದಲ್ಲಿದೆ ಮತ್ತು ಎಐ ಸ್ಟಾರ್ಟ್ಅಪ್ಗಳಲ್ಲಿ ಟಾಪ್ 10 ಪಟ್ಟಿಯಲ್ಲಿದೆ ಅಂತ ಅವರು ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದ ಎಐ ಪಾಲಿಸಿಗಳು, ಬೆಂಗಳೂರಿನ ಟೆಕ್ ಮೂಲಸೌಕರ್ಯಗಳು ಹಾಗೂ ಇಲ್ಲಿರೋ ಪ್ರತಿಭೆಗಳು ಜಗತ್ತಿನ ದೈತ್ಯ ಕಂಪನಿಗಳನ್ನು ಸೆಳೀತಿವೆ. ಕಳೆದ ಕೆಲವು ತಿಂಗಳಲ್ಲಿ ಬೆಂಗಳೂರಿನ ಕಡೆಗೆ ಬಂದಿರೋ ಕಂಪನಿಗಳ ಲಿಸ್ಟ್ ನೋಡಿದರೆ ನೀವು ನಿಜಕ್ಕೂ ಅಚ್ಚರಿ ಪಡ್ತೀರಿ. ಮೊದಲನೇದಾಗಿ ಗೂಗಲ್ ಬೆಂಗಳೂರಲ್ಲಿ 24 ಲಕ್ಷ ಚದರ ಅಡಿ ಜಾಗವನ್ನು ಪಡ್ಕೊಂಡಿದ್ದು ತನ್ನ ಅತಿ ದೊಡ್ಡ ಗ್ಲೋಬಲ್ ಕ್ಯಾಂಪಸ್ ನಿರ್ಮಿಸ್ತಾ ಇದೆ. ಮಿಸ್ಟ್ರಲ್ ಎಐ, ಫ್ರಾನ್ಸ್ನ ಈ ಎಐ ದೈತ್ಯ ಕೂಡ ಬೆಂಗಳೂರಿಗೆ ವಿಸ್ತರಣೆಯಾಗ್ತಿದೆ. ಡಿಸ್ನಿ ತನ್ನ ಜಾಗತಿಕ ಡಿಜಿಟಲ್ ಇಕೋಸಿಸ್ಟಮ್ ಬಲಪಡಿಸಲು ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ತಂಡ ಕಟ್ತಿದೆ. 11 ಲ್ಯಾಬ್ಸ್ ಅಂಡ್ ಹ್ಯಾರ್ವೆ ಎಐ ಕೂಡ ನಮ್ಮ ಸಿಲಿಕಾನ್ ಸಿಟಿಯಿಂದಲೇ ತಮ್ಮ ಎಐ ಕಾರ್ಯಾಚರಣೆ ಶುರು ಮಾಡಲಿವೆ. ಇನ್ನು ಆಗಲೇ ಹೇಳಿದ ಹಾಗೆ ಆಂಥ್ರೋಪಿಕ್ ಈಗಾಗಲೇ ತನ್ನ ಕಚೇರಿಯನ್ನ ಗಾರ್ಡನ್ ಸಿಟಿಯಲ್ಲಿ ತೆರೆದಿದ್ರೆ ಈ ವರ್ಷಾಂತ್ಯಕ್ಕೆ ಓಪನ್ ಎಐ ಕೂಡ ತನ್ನ ಆಫೀಸ್ ಶುರು ಮಾಡಲಿದೆ. ಒಟ್ಟಿನಲ್ಲಿ ಜಗತ್ತು ಈಗ ಎಐ ನಾಯಕತ್ವಕ್ಕಾಗಿ ಭಾರತದ ಕಡೆ ನೋಡ್ತಿದ್ರೆ ಭಾರತವು ಬೆಂಗಳೂರಿನ ಕಡೆ ನೋಡ್ತಿದೆ. ಅತ್ಯಾಧುನಿಕ ಸಂಶೋಧನೆ ಮತ್ತು ನೈಜ ಜಗತ್ತಿನ ಎಐ ಅಪ್ಲಿಕೇಶನ್ಗಳ ತಯಾರಿಯಲ್ಲಿ ಕರ್ನಾಟಕ ಈಗ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಸ್ನೇಹಿತರೆ, ಸಾಲು ಸಾಲಾಗಿ ಇಷ್ಟೊಂದು ದೊಡ್ಡ ಕಂಪನಿಗಳು ಬೆಂಗಳೂರಿಗೆ ಬರ್ತಿರೋದ್ರಿಂದ ಕರ್ನಾಟಕಕ್ಕೆ ಲಾಭ ಆಗುತ್ತಾ? ಕನ್ನಡಿಗರಿಗೆ ಹೆಚ್ಚಿನ ಉದ್ಯೋಗಾವಕಾಶ ಸಿಗುತ್ತೆ ಅಂತ ನಿಮಗನ್ಸುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ.
ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇಂಥ ಇಂಟ್ರೆಸ್ಟಿಂಗ್ ಟೆಕ್ ಸುದ್ದಿಗಳಿಗಾಗಿ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.